ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಕ್ರಮ ಗೋಮಾಂಸ ಸಾಗಾಟ, ಕರ್ನಾಟಕ ಪೊಲೀಸರ ಕಣ್ತಪ್ಪಿಸಿ ಗೋವಾ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಖದೀಮ, ಹಿಂದೂ ಪರ ಸಂಘಟನೆಯವರ ಆಕ್ರೋಶ. ಹುಬ್ಬಳ್ಳಿಯಿಂದ ಗೋವಾಕ್ಕೆ ಅಕ್ರಮ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಗೋವಾ ಪೊಲೀಸರು ಮಂಗಳವಾರ ಹಿಡಿದಿದ್ದಾರೆ. ಇನೋವಾ ಕಾರಿನಲ್ಲಿ ಸುಮಾರು 620 ಕೆಜಿ ಗೋಮಾಂಸವನ್ನು ಸಾಗಾಟ ಮಾಡುತ್ತಿದ್ದ ಹುಬ್ಬಳ್ಳಿಯ ಕಾಸೆಗಳ್ಳಿಯ ಯಾಸಿನ್ ಬೇಪಾರಿ ಎನ್ನುವ ವ್ಯಕ್ತಿ ಕರ್ನಾಟಕದ ಗಡಿ ಅನ್ಮೋಡ್ ಚೆಕ್ಪೋಸ್ಟ್ನಲ್ಲಿದ್ದ ಪೊಲೀಸ್ ಇಲಾಖೆಯವರ ಕಣ್ತಪ್ಪಿಸಿ ಗೋವಾದ ಮಾಪ್ಸಾ ಹೋಗುವಾಗ ಮೊಲೆಂ ಚೆಕ್ಪೋಸ್ಟ್ ಬಳಿ ಗೋವಾ ಪೊಲೀಸರು ಹಿಡಿದು 620 ಕೆಜಿ ಗೋಮಾಂಸ ಹಾಗೂ ಇನೋವಾ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಮೊಲೆಂನ ಪಶುವೈದ್ಯಾಧಿಕಾರಿ ಕೇತನ್ ಚೌಗುಲೆ ಪಂಚನಾಮೆ ನಡೆಸಿದ್ದಾರೆ. ಕೂಳೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಘೋಬಾ ಕಾಮತ್ ನೇತೃತ್ವದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈಭವಿ ಗಾಂವ್ಕರ್ ಮತ್ತು ಸಹೋದ್ಯೋಗಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಹುಬ್ಬಳ್ಳಿಯಿಂದ ಗೋವಾಕ್ಕೆ ಅಕ್ರಮ ಗೋವಾ ಸಾಗಾಟ ಆಗುತ್ತಿರುವ ವಿಷಯ ಗೊತ್ತಾಗುತ್ತಿದ್ದಂತೆ ಜೋಯಿಡಾ ರಾಮನಗರದ ಹಿಂದೂ ಸಂಘಟನೆಯವರು ಈ ಕೃತ್ಯವನ್ನು ಖಂಡಿಸಿ ಗುರುವಾರ ರಾಮನಗರ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ದಾರೆ. ಅನ್ಮೋಡ್ ಗಡಿ ಭಾಗದಲ್ಲಿ ರಾಮನಗರದಲ್ಲಿ ಪೊಲೀಸ್ ಠಾಣೆ, ಅನ್ಮೋಡ್ ಗಡಿಯಲ್ಲಿ ಫಾರೆಸ್ಟ್ ಚೆಕ್ ನಾಕಾ, ಅಬಕಾರಿ ಚೆಕ್ ನಾಕಾ ಹಾಗೂ ಆರ್ಟಿಒ ಚೆಕ್ ನಾಕಾ ಇದ್ದು ಇವುಗಳು ದಿನನಿತ್ಯ ಈ ರಸ್ತೆಗೆ ಹಾದು ಹೋಗುವ ವಾಹನಗಳನ್ನು ಎಲ್ಲ ರೀತಿಯ ತಪಾಸಣೆ ಮಾಡುತ್ತಾ ಇರುತ್ತಾರೆ. ಆದರೆ ಅನಧಿಕೃತವಾಗಿ ಕರ್ನಾಟಕ ರಾಜ್ಯದಿಂದ ಗೋವಾ ರಾಜ್ಯಕ್ಕೆ ದಿನನಿತ್ಯ ಗೋಮಾಂಸ ಸಾಗಾಟವಾಗುತ್ತಿದ್ದರೂ ಕರ್ನಾಟಕ ರಾಜ್ಯದ ಗಡಿಯ ಯಾವುದೇ ಒಂದು ಚೆಕ್ ನಾಕಾದಲ್ಲಿ ಇದನ್ನು ತಪಾಸಣೆ ಮಾಡುತ್ತಿಲ್ಲ. ಆದರೆ ಗೋವಾ ರಾಜ್ಯದ ಪೊಲೀಸರು ಮೊಲೆಂ ಚೆಕ್ ನಾಕಾದಲ್ಲಿ ಅನಧಿಕೃತವಾಗಿ ಸಾಗಾಟವಾಗುತ್ತಿರುವ ಗೋಮಾಂಸವನ್ನು ಹಿಡಿದಿದ್ದಾರೆ. ಹಾಗೆ ಕರ್ನಾಟಕ ರಾಮನಗರದಿಂದ ಗೋವಾ ರಾಜ್ಯಕ್ಕೆ ಹೋಗಲು ಅನ್ಮೋಡ್ ರಸ್ತೆ ಬಿಟ್ಟರೆ ಬೇರೆ ಯಾವ ದಾರಿಯೂ ಸಹ ಇರುವುದಿಲ್ಲ. ಹಾಗಾಗಿ ಇದನ್ನು ನಮ್ಮ ಕರ್ನಾಟಕ ಗಡಿಭಾಗವಾದ ರಾಮನಗರದಿಂದ ಅನ್ಮೋಡ್ ವರೆಗೆ ಇರುವ ಚೆಕ್ ನಾಕಾದಿಂದ ಅನಧಿಕೃತವಾಗಿ ಗೋಮಾಂಸ ಸಾಗಾಣಿಕೆ ಆದರೂ ತಡೆಯುತ್ತಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಹಿಂದೂ ಸಮಾಜದಲ್ಲಿ ಗೋವನ್ನು ಮಾತೆಗೆ ಹೋಲಿಸಿ ಪೂಜಿಸಲಾಗುತ್ತದೆ. ಆದ ಕಾರಣ ಈ ರೀತಿ ದೊಡ್ಡ ಪ್ರಮಾಣವಾಗಿ ಅಕ್ರಮ ಗೋಮಾಂಸವನ್ನು ಗೋವಾ ರಾಜ್ಯದ ಅಧಿಕಾರಿಗಳ ತಪಾಸಣೆಯಲ್ಲಿ ಕಂಡುಬಂದಿದ್ದು ಇದು ನಮ್ಮ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ತಂದಿದ್ದೇ ಅಲ್ಲದೆ ಇದಕ್ಕೆ ನಮ್ಮ ರಾಜ್ಯದ ಗಡಿಭಾಗದಲ್ಲಿರುವ ಚೆಕ್ ನಾಕಾಗಳು ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ಅಥವಾ ತಪಾಸಣೆ ಮಾಡುತ್ತಿಲ್ಲ. ಇದು ಹಿಂದೂ ಸಮಾಜದ ಮೇಲೆ ಬೇಸರದ ಸಂಗತಿಯಾಗಿದೆ. ಇಂಥ ಕೃತ್ಯ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಮನಗರ ಪೊಲೀಸ್ ಠಾಣೆಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಹಿಂದೂ ಪರ ಸಂಘಟನೆಯವರು ಅಕೇತಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದಾರೆ. ಹಾಗೆ ಈ ಘಟನೆ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ದೇಸಾಯಿ, ಸಂದೀಪ್ मीराशी, ಸದಾನಂದ್ ದೇಸಾಯಿ, ಬಾಲಚಂದ್ರ ಗಡ್ಕರ್ ದೇಸಾಯಿ ಇತರರು ಉಪಸ್ಥಿತರಿದ್ದರು. आपल्या गोमातेचं मांस हुबळी किंवा इतर बेळगावमधून गोव्याला जातं. तिथं जोरधंदा चालू असतो. ते रामनगर मार्गे किंवा आणि कुठल्या मार्गे गोव्यात अनमोडवरून मोलमवरून ते गोव्यात गेलं जातं. तेव्हा मोलममध्ये जाऊन त्याची तपासणी करून पोलीस लोक त्याला पकडतात. पण इथून ते पार्सल होतं आहे रामनगर टू आणि कुठल्या मार्गाने अनमोडला जाऊन ते गोव्याला जात आहे. पण तिथं अनमोडला 2-3 चेक नाके असताना पोलीस RTO आणि फॉरेस्टचा चेक नाके असताना तिथून कसं पास होतं आहे, तिथं कशाला तपासणी होत नाही, यासाठी आम्ही ते ह्या सर्व जबाबदार अधिकाऱ्यांनी ते तिथं तपासणी करावे आणि जर जात असलेलं गोमांस जे इलिगल आहे ते पकडून त्यांना बंदी घालावी असा आमचा इथं एक आग्रह आहे. म्हणून आम्ही इथं निवेदन पंचायतमध्ये आणि पोलीस स्टेशनमध्ये देऊन आलेलो आहोत. हुबली से सर. कहाँ से? हुबली किधर? हुबली हमारे कसेगल्ले से, मोहल्ले से. कितना सप्लाई करते हैं. कितने को मारा? 3 है खाली सर. खाली कौन सा बंदा? बफ और ये कौन बैल का? बफ और बोले. किधर लेके जाता था वो मापसा लोग? में हमारे शॉप पे लेके जाते थे. मापसा. हाँ, वो लोग सप्लाई करता ना, तो थोड़ा थोड़ा दे के ये करते. कैसा किलो पड़ता है उधर? उधर पड़ता है ज़्यादा नहीं, 200 रुपये किलो पड़ता है. इधर कितना में देता है? इधर 300 में. 300. उधर मालूम पड़ा 120 भी किलो रहता है उधर. इधर हम लोग को खर्चा पड़ जाता है ना, गाड़ी का भाड़ा देना. इधर कितना देता है? 400? 400 नहीं, 300, 350, 300. बोललेस कैसा? बोलले 300, 350 है. आणि ऐसा वाला अड्डे वाला 300 है. अड्डे वाला 300. नाम क्या है तेरा? मेरा नाम यासीन. यासीन.
यासीन व्यापारी। यासीन पेपर। ओके, तुम किधर का? मैं कर्नाटक का रहने वाला हूँ, माफसा में काम करता हफ्ते में कितनी बार लेके आता है ऐसा वाला? हूँ। हफ्ते में अभी हल्ली लेके आया, हफ्ते में लाया नहीं कभी, हल्ली में बोलने में लेके आया था, जरूरत है बोल के। नहीं, हफ्ते में लाने का था ना रे। नहीं आता है तुम लोग? नहीं आया तो आया बोलते हैं ना। पहली बार आया? पहली बार आया। चोलाघाट से गया 2 बार? नहीं उधर गया नहीं, हुबली से पहली बार आया हम। ओके। लाया तो लाया बोलने में क्या है।